ಸಿಎಂ ತರಾಟೆ ಬೆನ್ನಲ್ಲೇ ಶಾಸಕ ಬಿಆರ್ ಪಾಟೀಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾತುಕತೆ ನಡೆಸಿ ಸಮಾಧಾನ ಮಾಡಿದ್ದಾರೆ ಸಿಎಂ ಸಭೆ ಬೆನ್ನಲ್ಲೇ ಸದ್ಯಕ್ಕೆ ಬಿಆರ್ ಪಾಟೀಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದೇ ರೀತಿಯಾಗಿ ಮುಂದೆಯೂ ಸೈಲೆಂಟ್ ಆಗಿರ್ತಾರಾ ಅಥವಾ ವೈಲೆಂಟ್ ಆಗ್ತಾರಾ ಬಿಆರ್ ಪಾಟೀಲ್? ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿಂತ ಮುಂಚೆ ಡಿಸಿಎಂ ಅವರು ಭೇಟಿಯಾಗಿದ್ದು ಅದು ಅನುಮಾನ ಕಾರಣ ಆಗ್ತಿದೆ, ಬಹಳ ಚರ್ಚೆ ಆಗ್ತಾ ಇದೆ. ಈಗ ಸುಮ್ಮನಾಗ್ತಾರಾ ಇಲ್ವಾ ಬಿಆರ್ ಪಾಟೀಲ್? ಇದ್ದದ್ದನ್ನು ನೇರವಾಗಿ ಹೇಳುವಂಥ ಬುದ್ಧಿ ಆಳಂದ ಶಾಸಕ ಬಿಆರ್ ಪಾಟೀಲ್ಗೆ ಹಿಂದೆ ಕೂಡ ಅಷ್ಟೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು, ಲೆಟರ್ ಬರೆದಿದ್ರು ಸರ್ಕಾರಕ್ಕೆ. ಸಂಪುಟ ಪುನಾರಚನೆ ವೇಳೆ ಸಚಿವ ಸ್ಥಾನದ ಆಸೆ ಇಟ್ಟಂಥವ್ರು ಈಗ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಸಚಿವರಾಗಬೇಕು ಅನ್ನುವಂಥ ಆಸೆ ಕೂಡ ಇದೆ. ಆಗ ಅವಕಾಶವನ್ನು ಕೊಡದಿದ್ರೆ ಸುಮ್ಮನಿರ್ತಾರಾ ಅನ್ನೋದು ಪ್ರಶ್ನೆ. ಈಗ ಕಲಬುರಗಿಯ ಅಜಯ್ ಸಿಂಗ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡಿದರು. ಡೆಲ್ಲಿಯಿಂದ ಬರ್ತಾ ಇದ್ದಂತೆ ಇಮಿಡಿಯೇಟ್ಲಿ ಕಾವೇರಿ ನಿವಾಸಕ್ಕೆ ಕರೆದು ಅವ್ರನ್ನ ಮಾತಾಡಿಸಿ ಡಿ.ಸಿ.ಎಮ್ ಮತ್ತು ಸಿ.ಎಮ್ಮು ಸಮಾಧಾನ ಮಾಡಿ ಕಳಿಸಿದ್ದಾರೆ, ಭರವಸೆ ಕೊಟ್ಟು ಕಳಿಸಿದ್ದಾರೆ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಅನುದಾನ ಬರುತ್ತೆ ಸರ್ಕಾರದಿಂದ, ನಿಮ್ಮ ಕೆಲಸ ನೀವು ಮಾಡಿಸಿ ಅಂತ ಹೇಳಿ. ಇಲ್ಲೇನು ಹೇಳಿದ್ರು ಮಾಧ್ಯಮಗಳ ಮುಂದೆ, ಯಾವ ಆರೋಪವನ್ನು ಮಾಡಿದ್ರು, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ, ನಮ್ಮ ಲೆಟ್ರಿಗೆ ಮರ್ಯಾದೆ ಕೊಡ್ತಿಲ್ಲ ಅಂಥೇಳಿ, ಸಚಿವರು ನಮ್ಮ ಕಡೆ ಗಮನ ಕೊಡ್ತಿಲ್ಲ ಅಂಥೇಳಿ ಅದೇ ವಿಚಾರಗಳನ್ನು ಬಿಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಗೊತ್ತಿಲ್ಲ ಯಾವಾಗ ಮತ್ತೆ ಸಿಡಿದು ಹೇಳ್ತಾರೋ ಅಂಥೇಳಿ. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪುಟ ಪುನಾರಚನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇವರು ಪ್ರಬಲ ಆಕಾಂಕ್ಷಿ, ಮೊದಲೇ ಆಗಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಆಗಲಿಲ್ಲ. ಆಗಲೂ ಕೂಡ ಅಸಮಾಧಾನ ಹೊರಹಾಕಿದ್ರು. ಬಟ್ ಈಗ ಏನಾದರೂ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಸಿಗದೇ ಇದ್ದರೆ ಹೀಗೆ ಸೈಲೆಂಟಾಗಿ ಇದ್ಬಿಡ್ತಾರಾ? ಸೈಲೆಂಟಾಗಿ ಇರುವಂತಹ ಮನಸ್ಥಿತಿ ಬಿಆರ್ ಪಾಟೀಲ್ ಅವ್ರದ್ದು ಇಲ್ಲ. ಯಾಕಂದರೆ ಬಹಳ ಹಿರಿಯರಿದ್ದಾರೆ, ಜೊತೆಗೆ ಇದ್ದದ್ದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ. ಇನ್ನು ಅಜಯ್ ಸಿಂಗ್ ಏನಿದ್ದಾರೆ, ಶಾಸಕ ಅಜಯ್ ಸಿಂಗು ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಸಚಿವರು ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನಗಳನ್ನು ಬಿಆರ್ ಪಾಟೀಲ್ ಹೊರಹಾಕ್ತಾನೆ ಇದ್ದಾರೆ. ಈ ಹಿಂದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ದರು ಅವರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಏನು ಸ್ಥಾನ ಇತ್ತು ಅದಕ್ಕೆ. ಹಾಗಾಗಿನೇ ಮುಖ್ಯಮಂತ್ರಿಗಳಿಗಂತರೂ ಟೆನ್ಷನನ್ನು ತಂದಿಟ್ಬಿಟ್ರಿ ಇವರು. ಕಾಗೆ ಆಗಿರ್ಬೋದು, ಬಿಆರ್ ಪಾಟೀಲು, ಇನ್ನು ಉಳಿದಂಥ 3-4 MLAಗಳು. ಆದರೆ ಬಿಆರ್ ಪಾಟೀಲ್ ಯಾರ ಮಾತು ಕೇಳಲ್ಲ ಅವರು. ಸಿದ್ದರಾಮಯ್ಯನವ್ರಿಗೇನೋ ಮನವೊಲಿಸಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಬಿಆರ್ ಪಾಟೀಲ್ ಅವರು ಮತ್ತೆ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಂದೆ ಬಂದು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾರಾ ಅನ್ನೋದು ಭಯ ಅಂತರೂ ಖಂಡಿತ ಇದ್ದೇ ಇದೆ ಸರ್ಕಾರಕ್ಕೆ. ಸೂಚನೆಯನ್ನು ಕೊಟ್ಟಿದ್ದಾರಂತೆ, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಸಚಿವರು ಸರ್ಕಾರದ ವಿರುದ್ಧ ಕೊಡಬಾರ್ದು ಅಂತ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಬಿಆರ್ ಪಾಟೀಲ್ನವ್ರನ್ನ ಈಗೇನೋ ಸೈಲೆಂಟ್ ಮಾಡಿದ್ದಾರೆ, ಆದರೆ ಮುಂದೆ ಏನಾದರೂ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಆಗ ವೈಲೆಂಟ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಈ ಹಿಂದೆ ನೋಡಿದ್ದೇವೆ ಅವ್ರು ಯಾವ ರೀತಿ ಸಿಡಿದು ಹೇಳ್ತಾರೆ, ಇದ್ದದನ್ನು ಇದ್ದಂಗೆ ಹೇಳ್ತಾರೆ ಅಂಥೇಳಿ. ಹಾಗಾಗಿನೇ ಮುಖ್ಯಮಂತ್ರಿಗಳಿಗೆ ಆ ಟೆನ್ಷನ್ ಇನ್ನೂ ಹಾಗೆ ಇದೆ ಅಂತ ಅನಿಸ್ತಾ ಇದೆ ಬಿಆರ್ ಪಾಟೀಲ್ ಅವ್ರದ್ದು. ಸಹಜವಾಗಿ ಪ್ರಭು, ಯಾಕೆಂದರೆ ಬಿಆರ್ ಪಾಟೀಲ್ ಅವರು ಪಕ್ಷದಲ್ಲಿ ಹಿರಿಯ ನಾಯಕರು, ಜೊತೆಗೆ ನೇರವಾಗಿ ಮಾತನಾಡುವಂಥವರು. ಹಾಗಾಗಿ ಈಗಾಗಲೇ 2-3 ಬಾರಿ ಅವರು ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧವಾಗಿ ನೇರವಾಗಿ ಮಾತನಾಡಿದ್ದಂಥವ್ರು. ಹಿಂದೆ ಕೂಡ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು, ಪಕ್ಷಕ್ಕೂ ಕೂಡ ಹಿಂದೆ ಮುಜುಗರ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರ ಜೊತೆ ಮಾತುಕತೆಯನ್ನು ಮಾಡಿ ಸೈಲೆಂಟ್ ಮಾಡಲಾಗಿತ್ತು. ಜೊತೆಗೆ ಅವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ಪಾಟೀಲರು ಸೈಲೆಂಟ್ ಆಗ್ತಾರೆ, ಇನ್ನು ಮುಂದೆ ಮಾತನಾಡೋದಿಲ್ಲ, ಅವ್ರಿಗೆ ಇಷ್ಟವಾದಂಥ ಹುದ್ದೆಯನ್ನೇ ನಾವು ಕೊಟ್ಟಿದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ತಿಳ್ಕೊಂಡಿದ್ರು. ಆದರೆ ಮೊನ್ನೆ ವಸತಿ ಇಲಾಖೆಯ ವಿಚಾರದಲ್ಲಿ ಪಾಟೀಲರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ಕಳೆದ 5-6 ದಿನಗಳಿಂದಲೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನು ತಂದೊಟ್ಟಿದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿನೇ ಹೈಕಮಾಂಡ್ ನಾಯಕರು ಇವರಿಗೆ, ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾರು ಅಸಮಾಧಾನಿತರಾಗಿದ್ದಾರೆ ಅವರನ್ನು ಕರೆದು ನೀವು ಮಾತನಾಡಬೇಕು, ಅವರ ಮನವೊಲಿಸಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬಹಿರಂಗ ಹೇಳಿಕೆಗಳನ್ನು ಕೊಡದೆ, ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಹಾಗಾಗಿ ನಿನ್ನೆ
ವಾಪಸ್ ಬರ್ತಿದ್ದ ಹಾಗೆ ಬೆಂಗಳೂರಿಗೆ ರಾತ್ರಿ ಬಿ ಆರ್ ಪಾಟೀಲ್ ಅವ್ರಿಗೆ ಕರೆಯನ್ನು ಮಾಡಿ ಕರೆಸ್ಕೊಂಡಿದ್ರು. ಹಾಗೆ ರಾಜು ಕಾಗೆ ಅವರನ್ನು ಕರೆಸ್ಕೊಂಡಿದ್ರು. ಇಬ್ಬರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಇವತ್ತು ಬೆಳಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರನ್ನು ಕೂಡ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡು ಅವ್ರಿಗೂ ಕೂಡ ಬುದ್ಧಿವಾದವನ್ನು ಹೇಳಿ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲಿ ಇರುವಂಥದ್ದು ಬಿ ಆರ್ ಪಾಟೀಲ್ ಅವರ ವಿಚಾರ. ಯಾಕೆಂದ್ರೆ ನೇರವಾಗಿ ಹೇಳುವಂಥವ್ರು ಹಿರಿಯ ಶಾಸಕರಾಗಿರೋದ್ರಿಂದ ಸಹಜವಾಗಿ ಅವರನ್ನ ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇವತ್ತೇನೋ ಅವರು ಸೈಲೆಂಟ್ ಆಗಿರ್ಬೋದು, ಆದರೆ ಮುಂದೆ ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥ ವಿಚಾರಗಳು ಈಗ ಚರ್ಚೆಗಳಾಗ್ತಾ ಇರೋದ್ರಿಂದ ಸಹಜವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪಾಟೀಲರು ಮತ್ತಷ್ಟು ಸರ್ಕಾರಕ್ಕೆ ಕಂಟಕ ಆದರೂ ಆಗಬಹುದು. ಯಾಕೆಂದರೆ ಇದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಈಗ ಬರದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಸಂಪುಟಕ್ಕೆ ಸೇರಿಸ್ಕೊಳ್ಳದೆ ಹೋದರೆ, ಸಚಿವ ಸ್ಥಾನ ಸಿಗದೆ ಹೋದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಅವರು ಮತ್ತೆ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆಗಲೂ ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ ಕತ್ತೆಗಳ ದರ್ಬಾರ್ ಶುರುವಾಗ್ಬಿಟ್ಟಿದೆ. ರಸ್ತೆಯಲ್ಲಿ ವಾಹನಗಳು, ಜನರು ಓಡಾಡೋಕೆ ಕಷ್ಟ ಆಗಿಬಿಟ್ಟಿದೆ. ಕತ್ತೆಗಳು ಸಾರ್, ಕತ್ತೆಗಳು. ಸಿನಿಮಾ ಸ್ಟೋರಿ ಅಲ್ಲ ಇದು. ಜಮಖಂಡಿ ಭಾಗದಲ್ಲಿ ಕತ್ತೆಗಳ ಹಾವಳಿ ಶುರುವಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬರೀ ಅವೇ ಕಾಣಿಸ್ತವೆ. ಮನುಷ್ಯರಿಗೆ ಓಡಾಡೋಕ್ಕೆ ಜಾಗ ಇಲ್ಲ, ವಾಹನಗಳಿಗೆ ಹೋಗೋಕ್ಕೆ ಜಾಗ ಇಲ್ಲ. ಅಂಥದ್ರಲ್ಲಿ ಕತ್ತೆಗಳು ರಾಜ್ಯ ಗಾಂಭೀರ್ಯವಾಗಿ ಓಡಾಡ್ತಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತೆ. ನಗರಸಭೆಯಿಂದ ಡಾಂಕಿಗಳ ಆಪರೇಷನ್ ಶುರುವಾಯ್ತು. ಈಗ ಕತ್ತೆ ಮಾಲೀಕರಿಗೆ 2 ದಿನಗಳ ಗಡುವು ಕೊಟ್ಟಿದ್ದಾರೆ ನಗರಸಭೆಯವರು. ಡೆಡ್ಲೈನ್ ಕೊಟ್ಟಿದ್ದಾರೆ. 20,000 ದಂಡದ ವಾರ್ನಿಂಗ್ ನೀಡಿದ್ದಾರೆ. ನಿಮ್ಮ ಕತ್ತೆ ನಿಮ್ಮ ಮನೆಗೆ ಹೋಗಿ ಕಟ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ಕತ್ತೆನ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ನೀವ್ಯಾವುದು ತೆಗೆದುಕೊಂಡು ಹೋಗದೇ ಇದ್ದರೆ 20,000 ರೂಪಾಯಿ ದಂಡ ಅಂತೇಳಿ ಹೇಳಿದ್ದಾರೆ.